ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ಕರ್ನಾಟಕ. ನಾವಿವತ್ತಿದ್ದೀವಿ ಉತ್ತರಿ ಬೆಟ್ಟದಲ್ಲಿ. ನಮ್ಮ ಸ್ನೇಹಿತ ಶಿವಮೊಗ್ಗ ಹುಡುಗಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡು ಕಾಣ್ತಿದ್ದಂತೆ ಬೇಜಾರು ಮಾಡಬೇಡಿ. ಅವನೇ ನಮ್ಮ ಅನಿತ. ಸೊ ಡಿಫಿಕಲ್ಟ್. ಪುನಿಯವರು ಅಂತೂ ಸಕ್ಸಸ್ ಮಾಡ್ಬಿಟ್ರು ಟ್ರಿಪ್ನ. ಇವನೇ ಹೇಳ್ತಾ ಇದ್ದಲ್ಲ ಅವಲೇ, ಅದೇ ವಿಡಿಯೋ ಅವಲೇ ಹೇಳಿದ್ನಲ್ಲ, ಇವನೇ ಎಲ್ಲ ಟ್ರಿಪ್ನ ಕ್ಯಾನ್ಸಲ್ ಮಾಡೋದು ಇವನೇ. ಆಲ್ಮೋಸ್ಟ್ ಎಲ್ಲ ಟ್ರಿಪ್ನ ನೋಡಿ ಆಲ್ರೆಡಿ ನೋಡ್ಬನ್ನಿ ನಾನಂತ ಕ್ಯಾನ್ಸಲ್ ಬೆಳಗ್ಗೆ ಆಮೇಲೆ ಬಂಡಿ ನಿನ್ನ ಸಾಬೂನು ಸ್ಲೋನ 2 ಕೆಜಿ ಚಿಕನ್ ಅವನ ಹಾಕದೆ 2 ಪೀಸ್ ಪಾಪ ಬಂಟಿ ಮನೆಗೆ. ನೋಡ ವ್ಯೂ ಇದೆಯಲ್ಲ. ವೈಶಾಖ ಅವ್ರೆ ಏನ್ ಹೇಳ್ತೀರಾ? ಇವರು ನಮ್ಮ ಕಾಸರಗೋಡ್ನ ಹುಡುಗ, ಒಳ್ಳೆ ಭೀಮ್ ಪೇಜ್ ಇದೆ ಇವ್ರದ್ದು, ಸಬ್ಸ್ಕ್ರೈಬ್ ಮಾಡಿ. ಇವ್ರದ್ದು ಹಾಕ್ತಿದ್ ನೋಡಿ, ಐ ಕಾರ್ಡಲ್ಲಿ ಹಾಕಿ ಇವ್ರದ್ದು ಸಾಕು. ಇವರು ಬೆಳಗ್ಗೆನೆ ಸೂರ್ಯನ ತೋರಿಸಿ ಅಂತ ಕರ್ಕೊ ಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಚಂದ್ರ ಕಾಣ್ತಾನೆ. ಇಷ್ಟು ಬೆಳಗ್ಗೆನೆ ಇದೇ ಫಸ್ಟ್ ಅನ್ಸುತ್ತೆ ನಾವು ಎದ್ದು ಬಂದಿರೋದು. ಸೂರ್ಯನ ನೋಡೋಕೆ ಫಸ್ಟ್ ಟೈಮು ಇಷ್ಟು ಬೇಗ ಎದ್ದು ಬಂದಿರೋದು ಇದೇ ಫಸ್ಟ್ ಅನ್ಸುತ್ತೆ. ಗ್ಲೈಡರ್ ಇದು ಪೊದೆ ಪ್ರೇಮಿಗಳಿಗೆ ತುಂಬಾ ಚೆನ್ನಾಗಿದೆ ನೇಚರು. ಇದು ನವಂಬರಲ್ಲಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಮೇ ಬಿ ಜನವರಿಲಿ ಬಂದಿರೋದ್ರಿಂದ ಎಲ್ಲ ಗ್ರೀನರಿ ಎಲ್ಲ ಫುಲ್ ಇದಾಗ್ಬಿಟ್ಟಿದೆ, ಗ್ರೀನರಿ ಇಲ್ಲ. ಯಾರಾದರೂ ಬರೋಂಗಿದ್ರೆ ನವಂಬರಲ್ಲಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಪೊದೆ ಪ್ರೇಮಿಗಳೆಲ್ಲ ನೋಡ್ಬೋದು. ನಾವು ಹತ್ತುವಾಗ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಹತ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಸೂರ್ಯ ಯಾವಾಗ ನೆತ್ತಿ ಮೇಲೆ ಬರುತ್ತೆ, ಸೂರ್ಯನಿಗೆ ಬೈಕೊಂಡು ಇಳ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟೇ ಜೀವನ. ಹತ್ತುವಾಗ ಜೋಶ್ ಇರುತ್ತೆ, ಇಳಿಯುವಾಗ ಅನ್ಹ್ಯಾಪಿಯಾಗಿರುತ್ತೆ. ಅನ್ಹ್ಯಾಪಿ ಅಂತ ಅಂದರೆ ಆ ಥರ ಏನಿಲ್ಲ, ಸೂರ್ಯನಿಗೆ ಬೈಕೊಂಡು ಏನಪ್ಪ ಇದು ಈ ಥರ ಬಿಸಿಲು ಅಂತೇಳಿ ಹೇಳ್ಕೊಂಡು ಇಳಿತಾ ಹೋಗ್ತೀವಿ. ಟ್ರಕ್ಕಿಂಗ್ ಮಾಡೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ. ಯಾಕಂತ ಹೇಳಿದ್ರೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಹತ್ತೋದ್ರಿಂದ ಒಂದು ಆಕ್ಸಿಜನ್ ಲೆವೆಲ್ಲು ಮಾರ್ನಿಂಗಲ್ಲಿ ಯಾವತ್ತು ಕೆಳಗಡೆ ಲೆವೆಲ್ ಇರುತ್ತೆ, ಅದರ ಬೆಟ್ಟ ಹತ್ತೋದ್ರಿಂದ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಮತ್ತು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಅವಾಗ ಈ ಥರ ವೀಕೆಂಡಲ್ಲಿ 2 ವೀಕ್ಸ್ ಅಥವಾ 3 ವೀಕ್ಸ್ ಈ ಥರ ಟ್ರಕ್ಕಿಂಗ್ ಮಾಡೋದ್ರಿಂದ ದೇಹನೂ ಚೆನ್ನಾಗಿರುತ್ತೆ. ಎಲ್ಲ ಟ್ರಕ್ ಮಾಡಿ ಹಾಗೆ ಅಲ್ಲಿ ಹೋದಂಥ ಪ್ಲೇಸ್ಗಳನ್ನೆಲ್ಲ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ತೊಗೊಂಡೋಗಿರೋಂಥ ಕುರ್ಕರೆ, ಚಿಪ್ಸು ಅವನ್ನೆಲ್ಲ ವೇಸ್ಟ್ ಮಾಡಿಬಿಡಿ. ಇಲ್ಲಿ ತೊಗೊಂಡೋಗಿರೋ ಕವರ್ಗಳನ್ನ ದಯವಿಟ್ಟು ರಿಟರ್ನ್ ತೊಗೊಬನ್ನಿ.
ನಿಜವಾಗ್ಲೂ ತುಂಬಾನೇ ಸೂಪರ್ ಆಗಿದೆ. ಉತ್ರಿ ಬೆಟ್ಟ ಬಂದು ಎಲ್ಲರೂ ನೋಡಿ. ನಂದಿ ಹಿಲ್ಸ್ ಸಿಗೋದಕ್ಕಿಂತ ಉತ್ರಿ ಬೆಟ್ಟ ಬರೋದು ತುಂಬಾನೇ ಉಪಯುಕ್ತ ಅಂತ ಹೇಳ್ಬೋದು. ಬನ್ನಿ ಹಲೋ ಬನ್ನಿ ಕಂಟೆಂಟ್ ವಿಡಿಯೋ ಯು ಹ್ಯಾವ್ ಬೀನ್ ಶೂಟ್ ಮ್ಯಾನ್. ಹೌ ಇಸ್ ಇಟ್ ಇನ್ ದ ಪ್ಲೇಸ್? ಅದ್ರ ಬಗ್ಗೆ ಒಂದು ಕಂಟೆಂಟ್ ಹಾಕ್ಬೇಕಾ? Morning 4 a.m. we have reached here. That moon and that fog and the stars, those are looking very amazing, man. And this is the best trek ever had. This is my first trek actually. ದಿಸ್ ಆಲ್ಸೋ ಮೈ ಫಸ್ಟ್ ಟ್ರೆಕ್. ಇದು ನನ್ನ ಜೀವನದ But this ಅದು sunrise ಕೂಡ is ನಮ್ಮ like, ತೈಡ್ ಶಿವಮೊಗ್ಗ ಸಾರಿ ಹುಡುಗ ಸರಿ ಗೈಡ್ ಶಿವಮೊಗ್ಗ ಹುಡುಗ ಗೈಡ್ ಮುಂದೆ ಬಾರ ಮುಂದೆ ನಮ್ಮ ಇವರು ರ್ಯಾಂಕೋ ಲೈವ್ ಅವರ ಅಸಿಸ್ಟೆಂಟ್ ಕಾಲಿಗೆ ಗಟ್ಟಾಗಿದ್ದು. ಕಾಲಿಗೆ ಆಯ್ತಾ ಯಾರಿಗೆ ಇವಾಗ ನಾನಾ? ಒಂದು ವೈಚ್ ಅಂತೂ ಫೈನಲಿ 25 ಫಸ್ಟ್ ಟ್ರಿಪ್ಪು ಕಂಪ್ಲೀಟ್ ಆಗೋ ಸಾಧ್ಯತೆ ಎಲ್ಲ ಆಯಿತು. ಏನು ರಿಟರ್ನ್ ಬೆಂಗಳೂರಿಗೆ ಹೋಗೋದಷ್ಟೇ. ಇವಾಗ ನಾವು ಉತ್ರಿ ಬೆಟ್ಟನ ಒಂದು ನೋಡಿದೀವಿ. ಯಾವ ಬೆಟ್ಟ ಅಂತ ಒಂದು ಸಸ್ಪೆನ್ಸ್ ಇದೆಯಲ್ವಾ. ಉತ್ರಿ ಬೆಟ್ಟ ಇದು ಬ್ಯೂಟಿಫುಲ್ ಆಗಿತ್ತು. ನಂದಿ ಹಿಲ್ಸ್ ಥರ ಹೋಗೋದು. ನಂದಿ ಹಿಲ್ಸಿಗೆ ಹೋಗೋದಕ್ಕಿಂತನೂ ನಮ್ಮ ಈ ಕಡೆ ಇರೋವಂಥದ್ದು ತುಂಬ ಆ ಕಡೆ ಜಾಮು ಬಿಡಲ್ಲ ಅದು ಇದು ಇಲ್ಲ. ಇಲ್ಲಿ ಬಟ್ ಇದು ಸೇಫ್ಟಿ ಮೆಜರ್ಮೆಂಟ್ ಏನೂ ಇಲ್ಲ. ಹೋಗೋರು ಬಂದು ಟ್ರಕ್ಕಿಂಗ್ ಮಾಡಿ ನೋಡುವಂಥವ್ರು, ಸನ್ರೈಸ್ನ ನೋಡುವಂಥವ್ರು ಯಾರಾದರೂ ತುಂಬಾ ಸಖತ್ತಾಗಿದೆ, ಅಮೇಝಿಂಗ್ ಆಗಿ ಕಾಣುತ್ತೆ. ಎಲ್ಲರೂ ನೋಡ್ಬೋದು. ನನ್ನ ಒಪಿನಿಯನ್ ಇಷ್ಟೇ. ನನ್ನ ಕಂಟೆಂಟ್ ನೋಡಿ ನೀವು ಬರ್ಬೇಕು ಅಂತ ಹೇಳಿದ್ರೆ ನಾನು ಸುಮ್ಮನೆ ಫೇಕಾಗಿ ನೋಡಲ್ಲ, ನೋಡೋಕ್ಕೆ ಒಂದು ಟೈಮ್ ನೋಡ್ಬೋದು. ನಿಮಗೆ ಇಷ್ಟ ಆಯ್ತು ಅಂದರೆ ಮತ್ತೊಂದು ಟೈಮ್ ಬನ್ನಿ, ಮಗದೊಂದು ಟೈಮ್ ಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು ರಿಟರ್ನ್ ಬೆಂಗಳೂರಿಗೆ ಹೋಗೋಣ. ಇನ್ನೂ ಟಿಫನ್ ಮಾಡಿಲ್ಲ. ನಮ್ಮ ಬಾಯ್ಸ್ ಎಲ್ಲ ಎಲ್ಲಿ ಟಿಫನಿಗೆ ಹಾಕ್ತಾರೋ ನೋಡಬೇಕು. ಅಂತೂ ಗಾಡೀಲಿ ಸ್ವಲ್ಪ ಪೆಟ್ರೋಲ್ ಕಡಿಮೆ ಆಗಿಬಿಟ್ಟಿದೆ ನಿಲ್ಸಿದಲ್ಲಿ, ಏನೋ ಗೊತ್ತಿಲ್ಲ. ಸ್ವಲ್ಪ ಎಲ್ಲ ಫುಲ್ ಎಂಟಿ ಆಗೋ ಪದ್ಧತಿಯಲ್ಲೇ ಇದೆ, ನೋಡಬೇಕು. ಮೇ ಬಿ ಬಂಕ್ವರೆಗೂ ಹೋದರೆ ಸಾಕು ಅಂತ ನಾನು ಕಾಯ್ತಾ ಇದ್ದೀನಿ. ಬಾಯ್ಸ್ ಎಲ್ಲ ಫುಲ್ಲು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಬಂಟಿಯವರು ಮಸಾಲೆ ದೋಸೆ ತಗೊಂಡಿದ್ದಾರೆ, ಇವರು ಬೆಣ್ಣೆ ದೋಸೆ ತಗೊಂಡಿದ್ದಾರೆ, ಅವರು ಪನ್ನೀರ್ ಮಸಾಲೆ ದೋಸೆ ತೊಗೊಂಡಿದ್ದಾರೆ, ಅವರು ಮಸಾಲೆ ದೋಸೆ ತೊಗೊಂಡಿದ್ದಾರೆ. ನಾವು ನೋಡಿ ವೆಜಿಟೇಬಲ್ ರೈಸ್. ನಮಗೇನಪ್ಪ ಅಂದರೆ ರೈಸ್ ತಿನ್ನೋದು ತುಂಬ ಇಷ್ಟ, ಅದಕ್ಕೋಸ್ಕರ ನಮ್ಮ ಬಾಯ್ಸ್ ನೋಡಿ ಎಲ್ಲ ನೋಡಿ ಪುನೀತ್ ಅಂತೇಳಿ. ಇವ್ರು ನೋಡಿ ನಮ್ಮ ಬಂಟಿ ಅವರೇನು ಪವನ್ ಒಂದು ಫೋಟೋ ಇರಲಿ ಹೆಂಗೆ ಅಂತ. ಅವರೇ ನಮ್ಮ ಟ್ರಿಪ್ ಕ್ಯಾನ್ಸಲ್ ಆಯ್ತು. ಒಂದು ಫೋಟೋ ತೋರಿಸ ಒಂದು ಕ್ಯಾಪ್ಚರ್ ತೋರಿಸು ಮರಿ ಅಲ್ಲ. ಜೈ ನಾವು ರೋಡ್ ಸೈಡಲ್ಲಿರೋ ಫುಡ್ ತಿನ್ನಬೇಕಾಯಿತು. ಹೋಟೆಲಿಗೆ ಹೋಗಿದ್ದೀವಿ, ಬಟ್ ಆದ್ರೂ ಸರಿಯಾಗಿ ಬ್ಲೇಡ್ ಹಾಕಿದ್ರು. ಒಂದು 800-900 ರೂಪಾಯಿ ಮಾಡಿದರು. ಬರೀ ಮಸಾಲೆ ದೋಸೆ ತಿಂದ್ಬಿಟ್ಟೆ. ನಾನ್ ವೆಜ್ ತಿಂದಿದ್ರೆ ಇನ್ನೇನಾಗ್ತಿತ್ತು ನಾವು ವೆಜ್ ಹೋಟೆಲಲ್ಲಿ. ಅಂತೂ ಫೈನಲಿ ಟ್ರಿಪ್ ಮುಗೀತು. ನೆಕ್ಸ್ಟ್ ಇನ್ನು ಬೆಂಗಳೂರಿಗೆ ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೊಂದು ವಿಡಿಯೋದಕ್ಕೆ ಮತ್ತೆ ಆದಷ್ಟು ಬೇಗನೆ ಸಿಗ್ತೀನಿ. ಸ್ವಲ್ಪ ವೀಡಿಯೋಸ್ ಮಿಸ್ ಆಗಿದೆ, ಅದಾದ ಕಾರಣದಿಂದ ರೆಕಾರ್ಡ್ ಮಾಡಿರ್ತೀನಿ ಲಾಸ್ಟ್ ವೀಡಿಯೋಸ್. ಇದಾದ ನಂತರ ಬೈಕ್ ಆಕ್ಸಿಡೆಂಟ್ ಆಗುತ್ತೆ, ಆ ಫುಟೇಜೆಲ್ಲ ಮಿಸ್ ಆಗಿದೆ. ಹೀಗೇ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಯ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಸ್ನೇಹಿತರೆ.